ಪ್ರೆಷರ್ ಆಗುತ್ತೆ. ಸೊ ಅದಕ್ಕೆ ಜೋರಾಗಿ ಓದಿ ಇದು ಮಾಡ್ಬೋದು. ಮತ್ತೆ ನಮಗೆ ಮಾತ್ರ ಹೆಲ್ಪ್ ಆಗಲ್ಲ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಪಕ್ಕದಲ್ಲಿ ತಮ್ಮನೋ ತಂಗಿನೋ ಓದ್ತಿರ್ತಾರೆ, 4ನೇ ಕ್ಲಾಸ್ 5ನೇ ಕ್ಲಾಸ್ ಅವರೇನ್ ಮಾಡ್ತಾರೆ ಗೊತ್ತಾ? ಮೊದಲು ಬಂದು ಜುಟ್ಟು ಇಟ್ಕೊಂಡು ಎಳಿತಾರೆ, ನಾನು ಓದೋದು ಬೇಡವಾ, ನೀನ್ ಮಾತ್ರ ಓದಿದ್ರೆ ಸಾಕಾ? ತುಂಬಾ ಜೋರಾಗಿಲ್ಲ ಸರ್, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತಾ ಇಲ್ವ ಡಿಸ್ಟರ್ಬ್? ಆದ್ರೆ ಒಂದು ಲಾಭ ಏನ್ ಗೊತ್ತಾ? ಗೊತ್ತಾಗುತ್ತೆ, ಅಯ್ಯೋ ಮಗಳು ಇಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅಯ್ಯೋ ನಾಪ ಒಂದಷ್ಟು ಬೋರ್ಡ್ ಊಟ ಮಾಡ್ಕೊಂಡ್ಬಂದು ಕೊಡೋಣ ಅಂತ ಹೇಳಿ ಚೆನ್ನಾಗಿ ಉಚ್ಚಾರ ಮಾಡ್ತಾರೆ. ನಿಜ, ಅದೇ ಇಸ್ ಇಟ್ ದಿ ರೈಟ್ ವೇ ಆಫ್ ಸ್ಟಡಿ? ಐ ನೀಡ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್, ಸುಮ್ಮನೆ ಇಂಪ್ರೆಷನ್ಸ್ ಅಲ್ಲ. ಐ ನೀಡ್ ಎಕ್ಸ್ಪ್ಲನೇಷನ್ಸ್. ಬಟ್ ಯು ಹ್ಯಾವ್ ಟ್ರೈಡ್, ಒಳ್ಳೆ ಆನ್ಸರ್ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ಇನ್ನು ಯಾರಾದರೂ ಹೇಳ್ತೀರಾ? ತುಟಿಗಳನ್ನು ಅಲ್ಲಾಡಿಸಿದೆ, ಮನಸ್ಸಲ್ಲೇ ಓದಬೇಕು, ಅದು ರೈಟ್ ಮೆಥಡ್. ಬಿಕಾಸ್ ಮೊದಲು ನೀವು ಫಸ್ಟ್ ಕರೆಕ್ಟು, ಮನಸ್ಸಲ್ಲಿ ಏನು ಅನ್ಕೊಳ್ತೀವೋ ಮನ್ಸು ಆಚೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಪಾಯಿಂಟ್ ಆಫ್ ಕರೆಕ್ಟ್ ಒಂದು. ಸೊ ಮನ್ಸಲ್ಲಿ ಇಟ್ಕೊಂಡ್ರೆ ಮನ್ಸಲ್ಲಿ ಇರುತ್ತೆ ಓದಿರೋದು. ಸೊ ಮನ್ಸಲ್ಲಿ ಹಾಗೆ ರಿಮೆಂಬರ್ ಆಗುತ್ತೆ ನಮ್ಮ ಮನ್ಸಲ್ಲಿ. ಓಕೆ, ಇನ್ನು ಯಾರಾದರೂ? ಎರಡನೇ ಮೆಥಡ್ ಸರಿ. ಈಗ ನನಗೆ ಕನ್ಫ್ಯೂಷನ್ ಆಗಿದೆ. ಇವ್ರು ಹೇಳ್ತಾರೆ 3ನೇ ಮೆಥಡ್ ಅಂತ, ಅವಳು ಹೇಳ್ತಾನೆ ಮೊದಲನೇ ಮೆಥಡ್ ಅಂತ, ನೀವು 2ನೇ ಮೆಥಡ್ ಅಂತ ಹೇಳ್ತಾ ಇದ್ದೀರಿ. ನಾನಂತೂ ಫುಲ್ಲಿ ಕನ್ಫ್ಯೂಸ್ಡ್. ನನಗೆ ಅರ್ಥವಾಗುವ ಹಾಗೆ ದಯವಿಟ್ಟು ಹೇಳಿ. ವೈ ದ ಸೆಕೆಂಡ್ ಮೆಥಡ್ ಇಸ್ ದ ಬೆಸ್ಟ್? ಆಮೇಲೆ ಕಂಟಿನ್ಯೂ. ಅರ್ಧ ಆನ್ಸರ್ ಕೊಟ್ಟಿದ್ದೀರಿ, ಕಂಟಿನ್ಯೂ. ಆ ಮಗು ಹೇಳ್ತಲ್ಲ, ಜೋರಾಗಿ ಓದಿದ್ರೆ ಇನ್ನೂ ಚೆನ್ನಾಗಿ ಬೆಂಕಲ್ಲಿ ಉಳಿಯುತ್ತೆ. ಯಾಕೆ ಅನ್ಸು ಮೆತ್ತಗೆ ಓದ್ಬೇಕು. ಓ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ಆಮೇಲೆ ಇನ್ನೊಂದು ಚೂರು ಹೇಳಬೇಕು. ಅದೇ ಗಮನ ಕೊಟ್ಟು ನೀವು ಕೇಳಿದ್ದೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಉತ್ತರ ಗೊತ್ತಿರುತ್ತೆ. ಸ್ಪೀಚ್ ಆಯ್ತು, ಅರ್ಥ. ಓ, ಸ್ಪೀಚು ಪ್ಲಸ್ ಆಡಿಟರಿ. ಆಮೇಲೆ 2 ಆಯ್ತು. ಮೂರನೇದು ಹೇಳ. ಸರಿ ಇದೆ, ಹೇಳಮ್ಮ. ಕೇಳ ಈ ಮಗನ, ಏನೇ ಹೇಳ್ತೀಯ ಕೇಳ, ಹೇಳಿ. ನಾನೇನು ಅರ್ಥ ಮಾಡ್ಕೊಂಡೆ ಅಂದರೆ, ನಾವು ಓದಿದ್ದನ್ನ ಸ್ಪೀಚ್ ಮೆಮೊರಿಯಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಹೇಳಿ ಒಪ್ಕೊಂಡೆ. ಮತ್ತು ನಾವು ಓದಿದ್ದನ್ನ ನಮ್ಮ ಕಿವಿ ಕೇಳುತ್ತೆ, ಸೊ ಆಡಿಟರಿ ಮೆಮೊರಿ ಅಂತ ಹೇಳಿದ್ರೆ ಒಪ್ಕೊಂಡೆ. ಇದಿಷ್ಟೇನ, ಇದು ಏನಾದ್ರು ಉಂಟಾ ಅಂತ ನಾನು ಹೇಳ್ತೇನೆ, ಅದಷ್ಟೇ. ಗುಡ್ ಪಾಯಿಂಟ್. ರೈಟಿಂಗ್ ಮಾಡಿತು ಅಂದರೆ ಸೆನ್ಸರಿ ಏರಿಯಾದಲ್ಲೂ ರೆಕಾರ್ಡ್ ಆಗುತ್ತೆ. ಗುಡ್ ಪಾಯಿಂಟ್. ಆಮೇಲೆ ಎಸ್, ಮೊದಲು ಬರಬೇಕಾದದ್ದು ಕಣ್ಣು. Second method is the best method.